ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನೂಪ್ ಕಿಚನ್. ಇವತ್ತು ಟೇಸ್ಟಿಯಾಗಿರುವಂತಹ ಮಸಾಲೆ ವಡೆ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಹಬ್ಬಗಳಲ್ಲಿ, ಆಮೇಲೆ ಸಂಜೆ ಟೀ ಸ್ನ್ಯಾಕ್ಸಲ್ಲಿ ಏನಾದರೂ ತಿನ್ನಬೇಕು ಖಾರವಾಗಿ ಅನ್ನೋ ಸಂದರ್ಭದಲ್ಲಿ ಇದನ್ನು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಕಡಲೆಬೇಳೆನ ಒಂದು 2 hours ನೆನೆಸಿಟ್ಟಿದ್ದೀನಿ. ಅದು ನಾವು ಕೈಯಲ್ಲಿ ಹಿಂಗೆ ಮಾಡಿದ್ರೆ 2 ಆಗಬೇಕು, ಅಷ್ಟು ನೆನೆಸಿದರೆ ಸಾಕು. ನೆನೆಸಾದ್ಮೇಲೆ ಅದನ್ನು ಸೋರು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು ಶುಂಠಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೆಣಸು ಇಷ್ಟನ್ನು ಹಾಕ್ಕೊಂಡು ಜಾಸ್ತಿ ನೀರು ಹಾಕೋಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಅದ್ರ ಜೊತೆಗೇ ಸ್ವಲ್ಪನೇ ಕಡಲೆಬೇಳೆ ನೆನೆಸಿಟ್ಟಂತಹ ಸ್ವಲ್ಪನೇ ಕಡಲೆಬೇಳೆ ಹಾಕ್ಕೊಂಡು ಅದನ್ನು ಒಂದು ಡ್ರ್ ಅಂತ ಮಾಡಿದ್ರೆ ಸಾಕು. ಸ್ವಲ್ಪ ಇದು ಮಾಡಿದ್ರೆ ಸಾಕಾಗುತ್ತೆ. ಅದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಉಪ್ಪು ಹಾಕ್ಕೊಬೇಕು, ಜಾಸ್ತಿ ಉಪ್ಪು ಹಾಕ್ಬಿಡುತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬರೋದು. ನೆಕ್ಸ್ಟು ಇನ್ನು ಉಳಿದಂತಹ ಕಡಲೆಬೇಳೆನೂ ಹಾಕ್ಕೊಂಡು ಅದನ್ನು ಸಹ ಅದನ್ನ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟು ನಾನು ಇಲ್ಲಿ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣ ಹಚ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕಟ್ಟು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು. ಈ ಕಲಸೋ ಪ್ರೊಸೀಜರಲ್ಲೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀಟಾಗಿ ನೀಟಾಗಿ ಕಲಿಸಿದ್ರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅದೇ ಥರ ಕಲಿಸ್ಕೊತಾ ಇದ್ದೀನಿ. ಈ ಕಡಲೆಬೇಳೆನ ಗ್ಯಾಸ್ಟಿಕ್ಕು ಅಂತಂತಾರೆ, ಬಟ್ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಜಾಸ್ತಿ ಹಾಕಿದ್ರೆ ಅಷ್ಟೊಂದು ಗ್ಯಾಸ್ಟಿಕ್ ಏನೂ ಬರೋದಿಲ್ಲ. ನೆಕ್ಸ್ಟು ಅದು ಕಲಿಸ್ಬಿಟ್ಟು ಒಂದು ಸೈಡಲ್ಲಿ ಇಟ್ಟೋದು. ಅದೇ ಸಮಯದಲ್ಲಿ ಸ್ವಲ್ಪ ಟೇಸ್ಟ್ ಮಾಡಬೇಕು. ಉಪ್ಪು ಏನಾರು ಸ್ವಲ್ಪ ಕಡಿಮೆ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಹಾಕೊಂಡಾದ್ಮೇಲೆ ನೆಕ್ಸ್ಟು ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಉಂಡೆ ಮಾಡಿಕೊಂಡು ಅದನ್ನು ಹಾಗೆ ಕೈಯಲ್ಲಿ ತಟ್ಟಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ರೆ ರೆಡಿಯಾಗುತ್ತೆ ಫ್ರೆಂಡ್ಸ್ ಮಸಾಲೆ ವಡೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಸಂಜೆ ಟೀ ಟೈಮಲ್ಲಿ ತಿನ್ನೋದು, ಹಬ್ಬ ಹರಿದಿನಗಳಲ್ಲಿ, ಇಲ್ಲ ಯಾರಾದರೂ ನೆಂಟರು ಬಂದರು ಅಂತಂತಂದರೆ ದಿಢೀರಂತ ಆರಾಮಾಗಿ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟೇಸ್ಟ್ ಮಾಡಿ, ಮಾಡಿಬಿಟ್ಟು ಟೇಸ್ಟ್ ಮಾಡಿ, ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಸಲ ನಮ್ಮ ಮನೇಲಿ ಯುಗಾದಿ ಹಬ್ಬದಲ್ಲಿ ಕಡಲೆಬೇಳೆದ್ದು ನಾನು ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಮನೇಲಿ ಯಾರೂ ಬಿಸಿಲಲ್ವ, ನನ್ನ ಕೈಲಿ ಗೊಜ್ಜು ತಿನ್ನೋಕ್ಕಾಗಲ್ಲ ಅಂದಿದ್ದಕ್ಕೆ ಈ ಥರ ಮಸಾಲೆ ವಡೆನೇ ಮಾಡಿಬಿಡು ಅಂತಂದರು. ಸೊ ಈ ಥರ ಮಸಾಲೆ ವಡೆ ಮಾಡೋದಕ್ಕೆ ಎಲ್ಲನೂ ಖಾಲಿ ಆಯಿತು ಫ್ರೆಂಡ್ಸ್. ತುಂಬ ರುಚಿಯಾಗಿ ಬಂದಿತ್ತು ನಮ್ಮ ಮನೇಲಿ, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು. ಇದನ್ನು ಹಾಕಾದ್ಮೇಲೆ ಒಂದೊಂದು 2 ನಿಮಿಷಕ್ಕೂ ಸೈಡಾಗಿ ಮಗ್ಚಿ ಬೇಯಿಸ್ಬೇಕಾಗುತ್ತೆ. ಆವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಾಗ ಫುಲ್ಲು ಒಂಥರ ಬ್ರೌನಿಷ್ ಕಲರ್ ಬರುತ್ತೆ. ಅಲ್ಲಿ ಗಂಟನೂ ಸುಧಾ ನಾವು ಈ ಥರ ಎಣ್ಣೆಯಲ್ಲಿ ಬೇಯಿಸ್ಕೊಬೇಕಾಗತ್ತೆ. ಬೇಯಿಸಾದ್ಮೇಲೆ ಈ ಥರ ಬ್ರೌನಿಷ್ ಆಗಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಕಲರು, ತುಂಬ ಚೆನ್ನಾಗಿದೆ. ಈ ಥರ ಕಲರ್ ಬಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದೇ ಥರ ನನ್ನ ಚಾನಲಲ್ಲಿ ಈ ಥರ ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.